ಈ ವಿಡಿಯೋದಲ್ಲಿ ಮೈದಾ, ಗೋಧಿ ಹಿಟ್ಟು ಹಾಗೆ ಯಾವುದೇ ಹಿಟ್ಟನ್ನು ಉಪಯೋಗಿಸಿಕೊಳ್ಳದೆ ಸಕ್ಕರೆಯನ್ನು ಕೂಡ ಬಳಸದೆ ಜಿಲೇಬಿಯನ್ನು ಮಾಡುವ ಸುಲಭ ವಿಧಾನವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ಜ್ಯೂಸಿಯಾದ ಗರಿಗರಿಯಾದ ಜಿಲೇಬಿ ಮಾಡುವ ವಿಧಾನವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ತಡ ಮಾಡದೆ ಈ ಜಿಲೇಬಿಯನ್ನು ಹೇಗೆ ಮಾಡೋದು ಹಾಗೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ನಾನಿಲ್ಲಿ 1 ಕಪ್ ಆಗೋಷ್ಟು ಬಾಂಬೆ ರವೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದನ್ನು ಡೈರೆಕ್ಟಾಗಿ ಉಪಯೋಗಿಸ್ಕೊಳಕ್ಕಾಗಲ್ಲ, ಹಾಗಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಫೈನಾಗಿ ಪೌಡ್ರ್ ಮಾಡ್ಕೊಳ್ಬೇಕು, ಆದಷ್ಟು ನುಣ್ಣಗೆ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಕಾಣಿಸ್ತಿರ್ಬೋದು, ಈ ರೀತಿ ಪೌಡ್ರನ್ನ ನಾನು ರೆಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಟಿರ್ತೀನಿ. ಈಗ ಒಂದು ಪಾತ್ರೆಗೆ ಅರ್ಧ ಕಪ್ ಆಗೋಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರನ್ನು ಉಪಯೋಗಿಸ್ಕೊಳ್ಳಿ. ಈ ಮೊಸರನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು, ಯಾಕೆಂದರೆ ತುಂಬ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ನೀರಾಗಬೇಕು ಈ ಮೊಸರು ಅನ್ನೋದು. ನೋಡಿ, ಕಾಣಿಸ್ತಿರ್ಬೋದು, ಮೊಸರು ಕೂಡ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಮೊದಲಿಗೆ ರೆಡಿ ಮಾಡ್ಕೊಂಡಿರುವಂತಹ ರವೆ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೀಗ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಮೊಸರನ್ನು ಆಲ್ರೆಡಿ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಳಿ. ಒಂದೇ ಸಲ ತುಂಬ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ದೋಸೆ ಹಿಟ್ಟಿನ ಹದದಲ್ಲಿ ಈ ಮಿಶ್ರಣವನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿಯಾಗಿಯೂ ಅಲ್ಲ, ತುಂಬ ನೀರಾಗಿಯೂ ಅಲ್ಲ, ಮೀಡಿಯಮ್ ಆಗಿದ್ದರೆ ಸಾಕಾಗತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಳಿ. ಒಂದೇ ಸಲ ತುಂಬ ನೀರನ್ನು ಹಾಕ್ಕೊಂಡ್ರೆ ಹದ ಸಿಗಲ್ಲ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಈ ಕನ್ಸಿಸ್ಟೆನ್ಸಿಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹೀಗೆ 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಇನ್ನೊಂದು ಕಡೆ ಒಂದು ಪಾತ್ರೆಗೆ 1 ಕಪ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಪೌಡ್ರ್ ಮಾಡ್ಕೊಂಡಿರುವಂತಹ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಈ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಬೇಕಾಗತ್ತೆ. ನೋಡಿ, ಕಾಣಿಸ್ತಿರ್ಬೋದು, ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ. ಚೆನ್ನಾಗಿ ಒಂದು ಕುದಿ ಬರೋ ತನಕ, ಹಾಗೆ ಈ ಬೆಲ್ಲದಲ್ಲಿ ಸ್ವಲ್ಪ ಅಂಟು ಬರಬೇಕು, ಬೆಲ್ಲದ ನೀರು ಅನ್ನೋದು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದರಲ್ಲಿ ಪಾಕ ಏನು ಮಾಡ್ಕೊಳ್ಬೇಕಾಗಿಲ್ಲ, 1 ಎಳೆ ಪಾಕ 2 ಎಳೆ ಪಾಕ ಹಾಗೇನಿಲ್ಲ. ಈಗ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೀಗ ಚೆನ್ನಾಗಿ ಕರಗಿದೆ, ಹಾಗೆ ಒಳ್ಳೆ ಪಾಕ ಕೂಡ ಬರ್ತಾ ಇದೆ, ಸ್ವಲ್ಪ ಅಂಟ್ತಾ ಇದೆ. ಈ ರೀತಿ ಜೇನುತುಪ್ಪದ ಥರ ಆದರೆ ಸಾಕು. ಇಷ್ಟ ಆಗೋ ತನಕ ಚೆನ್ನಾಗಿ ಬೆಲ್ಲವನ್ನು ಕುದಿಸ್ಕೊಳ್ಬೇಕಾಗತ್ತೆ, ಬೆಲ್ಲದ ನೀರನ್ನು. ಈ ರೀತಿ ಅಂಟ್ತಾ ಇದೆ. ಈ ಹಂತದಲ್ಲಿ ಈಗ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಂಬೆಹಣ್ಣಿನ ರಸವನ್ನು ಸೇರಿಸಿದ ನಂತರ ಜಾಸ್ತಿ ಹೊತ್ತೇನು ಕುದಿಸ್ಕೊಳ್ಬೇಕಾಗಿಲ್ಲ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇದರ ಬಿಸಿ ಹಾಗೆ ಇರಬೇಕಾಗತ್ತೆ. ನೋಡಿ, ಇದೀಗ 10 ನಿಮಿಷ ಆಗಿದೆ. ರವೆ ಮಿಶ್ರಣ ಕೂಡ ಚೆನ್ನಾಗಿ ಗಟ್ಟಿಯಾಗಿದೆ. ಇದಕ್ಕೀಗ ಒಂದು 2 ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಇಲ್ಲ ಅಂದರೆ ಈನೋ ಕೂಡ ಹಾಕ್ಕೊಳ್ಬೋದು. ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು. ಇದಕ್ಕೆ ಮೇಲ್ಗಡೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕೋದ್ರಿಂದ ಬೇಕಿಂಗ್ ಸೋಡಾ ಆ್ಯಕ್ಟಿವೇಟ್ ಆಗುತ್ತೆ. ನೋಡಿ, ಹಾಕ್ಬಿಟ್ಟು ಜಸ್ಟ್ ಒಂದು 2 ಅಥವಾ 3 ಸೆಕೆಂಡ್ಸ್ ತನಕ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತೇನು ಕಲಿಸ್ಬೇಕಾಗೇನಿಲ್ಲ. ಇದೀಗ ಮಿಶ್ರಣ ಕೂಡ ರೆಡಿಯಾಗಿದೆ. ಈಗ ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪ್ಯಾಕೆಟ್ ಅಥವಾ ಮೊಸರು ಪ್ಯಾಕೆಟ್ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿ ಕವರ್ ಇದ್ದರೆ ಅದಕ್ಕೆ ಕೂಡ ಹಾಕ್ಕೊಳ್ಬೋದು. ಈ ರೀತಿ ನಾನು ಎಲ್ಲವನ್ನು ಹಾಕ್ಕೊಂಡು ಈಗ ರಬ್ಬರನ್ನು ಹಾಕ್ಬಿಟ್ಟು ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ, ಅಥವಾ ಸಾಸ್ ಬಾಟ್ಲಿ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಈ ಸೈಡಲ್ಲಿ ಒಂಚೂರು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಚಿಕ್ಕದಾಗಿ ಒಂದು ಕಟ್ ಮಾಡ್ಕೊಳ್ಳಿ. ಈಗ ನಾನು ಎಣ್ಣೆಯನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಮೀಡಿಯಮ್ ಆಗಿ ಕಾದಿದೆ. ಇವಾಗ ಕಾಣಿಸ್ತಿರ್ಬೋದು, ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿದರೆ ಮೇಲ್ಗಡೆ ಬರ್ತಾ ಇದೆ. ಇದೀಗ ಎಣ್ಣೆ ಕೂಡ ಕಾದಿದ್ದೆ. ಈಗ ಇದಕ್ಕೆ ನಾನು ರೆಡಿ ಮಾಡ್ಕೊಂಡಂತಹ ಈ ಮಿಶ್ರಣವನ್ನು ಜಿಲೇಬಿಯನ್ನು ಬಿಡ್ತಾ ಇದ್ದೀನಿ. ಈ ರೀತಿ ಇಟ್ಕೊಳ್ಳಿ. ಕೂಡಲೇ ಸೌಟಲ್ಲಿ ಮುಟ್ಟೋದಕ್ಕೆ ಹೋಗೋದು ಬೇಡ, ಹಾಗಾಗಿ ಅದು ಮೇಲ್ಗಡೆ ಬರುತ್ತೆ. ಚೆನ್ನಾಗಿ ಬೇಯಬೇಕು. ಈಗ ಗಟ್ಟಿಯಾಗಿದೆ ಒಂದು ಸೈಡು, ಇನ್ನೊಂದು ಕಡೆ ಚೆನ್ನಾಗಿ ಬೇಯಬೇಕಾಗತ್ತೆ. ಒಳ್ಳೆ ಕಲರ್ ಬರಬೇಕು, ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿದೆನಾ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕಾಯಿಸ್ಕೊಳ್ಳಿ. ನಾನಿಲ್ಲಿ ಫುಡ್ ಕಲರ್ ಏನೂ ಬಳಸ್ತಾ ಇಲ್ಲ. ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಈಗ ಚೆನ್ನಾಗಿ ಕಾಯಿಸ್ಕೊಂಡಷ್ಟು ಕ್ರಿಸ್ಪಿ ಆಗುತ್ತೆ. ಜಿಲೇಬಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಗರಿಗರಿಯಾಗಿ. ಕೂಡಲೇ ತೆಗ್ದುಬಿಟ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ, ಹಾಗಾಗಿ ನಾನು ಒಳ್ಳೆ ಕ್ರಿಸ್ಪಿ ಆಗೋ ತನಕ ಕಾಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 3-4 ನಿಮಿಷದ ನಂತರ ಇದು ಚೆನ್ನಾಗಿ ಬೆಂದಿದೆ, ಒಳ್ಳೆ ಕಲರ್ ಕೂಡ ಬಂದಿದೆ. ನಾನೀಗ ಎಣ್ಣೆಯಿಂದ ಇದನ್ನು ತೆಗಿತಾ ಇದ್ದೀನಿ. ತೆಗೆದು ನಾನು ಮೊದಲಿಗೆ ರೆಡಿ ಮಾಡ್ಕೊಂಡಿರುವಂತಹ
ಬೆಲ್ಲದ ನೀರಿಗೆ, ಬೆಲ್ಲದ ಪಾಕಕ್ಕೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ತಣ್ಣಗಾಗಿದ್ದರೆ ಬೆಲ್ಲದ ನೀರು ಸ್ವಲ್ಪ ಬಿಸಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರುವಂಥ ಈ ಜಿಲೇಬಿಯನ್ನು ಹಾಕ್ಕೊಳ್ಳಿ. ಜಾಸ್ತಿ ಹೊತ್ತೇನು ಇಡಬೇಕಾಗೇನಿಲ್ಲ. 30ರಿಂದ 40 ಸೆಕೆಂಡ್ ತನಕ ಈ ಬೆಲ್ಲದ ನೀರಲ್ಲೇ ಇಟ್ಕೊಳ್ಳಿ. ನಂತರ ಇದನ್ನು ತೆಗೆದ್ರೆ ಆಯಿತು. ತುಂಬ ಹೊತ್ತು ಬೆಲ್ಲದ ನೀರಲ್ಲೇ ಇಟ್ಬಿಟ್ರೆ ಜಿಲೇಬಿ ಅನ್ನೋದು ತುಂಬ ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ಒಂದು 30ರಿಂದ 40 ಸೆಕೆಂಡ್ ತನಕ ಬೆಲ್ಲದ ನೀರಲ್ಲಿ ಇಟ್ಬಿಟ್ಟು ನಂತರ ಇದನ್ನು ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲವನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇನ್ನೊಂದು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಹತ್ರ ಸಾಸ್ ಬಾಟ್ಲ್ ಇದ್ದರೆ ಅದರಲ್ಲಿ ಕೂಡ ಈ ರೀತಿ ಜಿಲೇಬಿಯನ್ನು ಬಿಟ್ಕೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿನ ಥರನೇ ಚೆನ್ನಾಗಿ ಇದನ್ನು ಕಾಯಿಸ್ಬಿಟ್ಟು ಬೆಲ್ಲದ ನೀರಲ್ಲಿ ಹಾಕಿಬಿಟ್ಟು ತೆಗೆದ್ರೆ ಆಯಿತು. ನೋಡಿ, ಜಿಲೇಬಿ ಈಗ ರೆಡಿಯಾಗಿದೆ. ಸಿಂಪಲ್ಲಾಗಿ ಕೇವಲ 10 ನಿಮಿಷದಲ್ಲಿ ಮೈದಾ, ಗೋಧಿ ಹಿಟ್ಟು ಹಾಗೆ ಸಕ್ಕರೆನ ಬಳಸದೆ ರುಚಿಯಾದ ಆರೋಗ್ಯಕರವಾದಂತಹ ಜಿಲೇಬಿಯನ್ನು ರೆಡಿ ಮಾಡ್ಕೊಳ್ಬೋದು. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಜ್ಯೂಸಿಯಾಗಿರುತ್ತೆ, ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡುತ್ತೆ. ತುಂಬಾ ರುಚಿಯಾಗಿರುವಂತಹ ಜಿಲೇಬಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೂ ಮರಿಬೇಡಿ. ಧನ್ಯವಾದಗಳು.